ನೀವು ಒಂದು 1000 ಒಳ್ಳೆ ಕೆಲಸ ಮಾಡಿ ಆದ್ರೆ ಅದು ಯಾವ ಬೆಳಕಿಗೆ ಬರಲ್ಲ. ನೀವು ಯಾವ್ದೋ ಒಂದು ಸಾಸಿವೆ ಕಾಲಷ್ಟು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಇಡೀ ಪ್ರಪಂಚ ನಿಮ್ ಬಗ್ಗೆ ಬೆಳ್ ಮಾಡಿ ತೋರಿಸುತ್ತೆ. ತುಂಬಾ ಹುಷಾರಾಗಿರಿ. ಸಿಕ್ದವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಪಾರ್ಟಿ ಫಂಕ್ಷನ್ ಅಂತ ಹೊರಗಡೆ ಸುತ್ಕೊಂಡು ಮನೆಗಳಿಗೆಲ್ಲ ಕರ್ಕೊಂಡು ಹೋದ್ರೆ ಇವತ್ತು ಕೆಂಪರಾಜುಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಾಳೆ ನಿಮಗೂ ಆಗುತ್ತೆ ಫ್ರೆಂಡ್ಸ್. ಇವತ್ತು ಸಕ್ಕರೆ ನಾಡು ಕೆಂಪ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ರೆಸ್ಪೆಕ್ಟ್ ಮರ್ಯಾದೆ ಇತ್ತು. ಒಂದು ಸೆಕೆಂಡ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸದಿಂದ ಅವ್ರ ಮಾನ ಮರ್ಯಾದೆ 3 ಕಾಸು ಹರಾಜಾಗೋಗಿದೆ ಇವತ್ತು. ಈ ಡ್ರಿಂಕ್ಸ್ ಗುಟ್ಕಾ ಸಿಗರೇಟು ಇವಕ್ಕೆಲ್ಲ ವೇಸ್ಟ್ ಮಾಡೋ ದುಡ್ಡು ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಖರ್ಚು ಮಾಡಿ ಸ್ವಾಮಿ. ಅವರು ತುಂಬಾ ಖುಷಿಯಾಗಿರ್ತಾರೆ, ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಂತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಸಕ್ಕರೆ ನಾಡು ಕೆಂಪಣ್ಣ ಯೂಟ್ಯೂಬರ್ ಗೊತ್ತಿರಬೇಕು, ಫೇಮಸ್ ಇವರು, ಹಳ್ಳಿ ರೈತ ಕೂಡ. ಹಾಗಾಗಿ ಇವರು ನ್ಯೂ ಇಯರ್ ಪಾರ್ಟಿಗೆ ಅಂತ ಫ್ರೆಂಡ್ಸ್ ಜೊತೆಲಿ ಹೊರಗಡೆ ಹೋಗಿ ಮಾಡಬಾರ್ದು ಕೆಲಸ ಮಾಡಿ ಇವತ್ತು ಪಬ್ಲಿಕ್ಸ್ ಕೈಯಲ್ಲಿ ಹಿಗ್ಗಾಮುಗ್ಗ ಗೂಸ ತಿಂದಿದ್ದಾರೆ. ಬನ್ನಿ ಸ್ನೇಹಿತರೆ, ಏನಾಯ್ತು ಏನು ವಿಚಾರ ಅನ್ನೋ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಬದಲಾವಣೆ ನಾನು ಹೇಳ್ತೀನಿ ನನ್ನ ಅನಿಸಿಕೆ ಬಗ್ಗೆ. 2018 ಈ ಥರ ಸಿಂಗಲ್ ಆಗಿದ್ದೆ, ನೋಡ್ತಾ ಇರ್ಬೋದು. 2018 2019ಕ್ಕೆ ಈ ಮುಸುಡಿ ಕಟ್ಕೊಂಡೆ. 2019 ಈ ಮುಸುಡಿಯ ಕಟ್ಕೊಂಡದ್ದು. ನಮ್ಮ ಸ್ನೇಹಿತರು ನಾವು ಮತ್ತೆ ಈ ಮುಂದ್ಗಡೆ 3 ಜನ ಅವ್ರೆ. ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ಮಾಡ್ತಾರೆ, ಪಾರ್ಟಿಗಳು ನಡೀತವೆ. ಎಂಜಾಯ್ ಮಾಡಿ ಇಯರ್ ಎಂಡ್ ಪಾರ್ಟಿಯ. ನಾವು ಕಾಡ್ಗೊಲ್ರು ಇಲ್ಲಿ ನಮ್ಮ ಹೊಲ ಮನೆ ಅಕ್ಕಪಕ್ಕ ಊರೊಳಗೆ. ಆಮೇಲೆ ಇವರು ಹೆಣ್ಮಕ್ಳು ದಂಧೆ ಮಾಡೋದಿಲ್ಲಿ. ಆಮೇಲೆ ಕೆಲವರು ಕಾರಲ್ಲಿ ಮಧ್ಯರಾತ್ರಿಲೆಲ್ಲ ಬರ್ತಾರೆ, ಜೋರ ಸ್ಪೀಕರ್ ಕೊಟ್ಟು ಡ್ಯಾನ್ಸು ಪಾನ್ಸು ಎಲ್ಲ ಮಾಡಿಕೊಂಡವ್ರೆ. ನಮ್ಗೆ ಇದು ರೆಸಾರ್ಟ್ ಮಾಡೋರೆ ಅಂತ ಗೊತ್ತಿಲ್ಲ. ಇವರು ಬೇರೆ ಕಡೆಯಿಂದ ಹೆಣ್ಮಕ್ಳು ತಗೊಂಬಂದು ದಂಧೆ ಮಾಡ್ತಾವ್ರೆ. ಇದು ನಮ್ಮೂರೊಳಗೆ ಬೇಡ. ನೀವೇನಾರ ನಮ್ಗೆ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಚೆಚ್ಚಾಕ್ತೀವಿ ಇದನ್ನ. ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಈ ವಿಡಿಯೋ ನೀವು ಇಷ್ಟ ಆಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಯಾವ ತರ ವೈರಲ್ ಆಗ್ತಾ ಐತೆ ನನ್ನ ವಿಡಿಯೋ ಅಂತ. ಅದು ನಾನೇನೆ. ರಾತ್ರಿ ಪಾರ್ಟಿನಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡ್ತಾನೆ. ಆ ತಪ್ಪಿಂದ ಅವರು ನಾವು ನಮ್ ಜೊತೆಲಿ ಇದ್ದು ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅಟ್ಟಾಡ್ಸ್ಕೊಂಡೆ ಹೊಡಿಯುವಂತದ್ದು. ಅದು ಅಂದ್ರೆ ಹೊಡಿಯುವಂತದ್ದು ಪೊಲೀಸ್ನವ್ರು ಬಂದೆ ಪಾಪ ನಮ್ಮನ್ನ ಸೇವ್ ಮಾಡೋರು ರಕ್ಷಣೆ ಕೊಟ್ಟು ನಮ್ಮನ್ನ ಊರಿಗೆ ಕಳ್ಸ್ಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಏನ್ ತೊಂದ್ರೆ ಇಲ್ಲ, ಆರಾಮಾಗಿನಿ, ಚೆನ್ನಾಗಿನೇ. ಯಾರ್ಯಾರು ಯಾವ್ಯಾವ ತರ ಬರವಣಿಗೆ ಬರ್ಕಂಡು ವಿಡಿಯೋಗಳ ಪೋಸ್ಟ್ ಮಾಡ್ತಾರೋ ಅದನ್ನ ಗೊತ್ತಿಲ್ಲ. ಸೇಫ್ ಆಗಿವೆ, ಚೆನ್ನಾಗಿವೆ. ನೋಡಿದ್ರಲ್ಲ ಸ್ನೇಹಿತರ, ವಿಡಿಯೋ ಇಷ್ಟೇ ಆಗಿರೋದು. ಜಸ್ಟ್ ನ್ಯೂ ಇಯರ್ ದಿವಸ ಏನ್ ಮಾಡಿದ್ದಾರೆ, ನಮ್ಮ ಫ್ರೆಂಡ್ಸ್ ಜೊತೆಲಿ ಒಂದು 5 ಜನ ಒಂದು ಪಾರ್ಟಿ ಮಾಡಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಕಂಠ ಪೂರ್ತಿ ಕುಡ್ದಿದ್ದಾರೆ. ಆ ಒಂದು 5 ಜನ ಗುಂಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಕೆಂಪಣ್ಣನಿಗೂ ಕೂಡ ಗೂಸ ಬಿದ್ದಿದೆ. ಒಂದು ಕಾಡುಗೊಲ್ಲರ ಹುಡುಗಿ ತಂಟೆಗೆ ಹೋಗ್ತಾರೆ. ಒಂದು ಪೋಸ್ಕೋ ಕೇಸ್ ಆಗಿದೆ ಇದು, ಅಂದ್ರೆ ಮೈನರ್ ಹುಡುಗಿ. ಆ ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಸುತ್ತಾರ್ಕೊಂಡು ಮತ್ತೊಂದು ಮಗದೊಂದು ಏನಾಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಗೊತ್ತಿಲ್ಲ. ಇದಾದ್ಮೇಲೆ ಆ ಹುಡುಗಿ ಯಾವುದೋ ಒಂದು ಮೊಬೈಲಿಂದ ಆ ಸಂಬಂಧಿಕರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮೂಲಕ ತಿಳಿಸ್ಕೊಡುತ್ತೆ. ಆ ನಂತರ ಗೊತ್ತಾಗುತ್ತೆ ಈ ವಿಚಾರ ಈ ತರ ಆಗಿದೆ ಅಂತ. ಕಂಪ್ಲೀಟ್ ಆಗಿ ಇವ್ರನ್ನೆಲ್ಲರನ್ನ ಹಿಡಿದು ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಆ ನಂತರ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇಷ್ಟೇ. ಅದರಲ್ಲಿ ಗುಂಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಯಾರೋ ಒಬ್ರು ಮಾಡಿದ್ರೆ ಆ ಗುಂಪಲ್ಲಿ ಇರೋರ್ಗೆ ಎಲ್ಲರಿಗೂ ಅದೇ ಬಿದ್ದೇ ಬೀಳ್ತವೆ. ಇದನ್ನ ಕಾಮನ್, ಯಾಕಂದ್ರೆ ಗೊತ್ತಿರಬೇಕು ಎಲ್ಲರೂ ಒಟ್ಟಿಗೆ ಹೋಗಿದ್ದಾರೆ ಪಾರ್ಟಿ ಮಾಡಕ್ಕೆ ಅಂತವ. ಹಾಗಾಗಿ ಕುಡ್ದ ಮತ್ತಲ್ಲಿ ಯಾರು ಏನ್ ಮಾಡ್ತಾರೆ ಅಂತಾನು ಗೊತ್ತಾಗಲ್ಲ. ಈ ತರ ಘಟನೆ ಕೂಡ ಆಗೋಗಿದೆ. ಹಂಗಾಗಿ ಇವತ್ತು ಮಾಗಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಅಲ್ಲಿ ಫುಲ್ಲು ಪಬ್ಲಿಕ್ಸ್ ಎಲ್ಲ ಕೆಂಪಣ್ಣಗೆ ರೋಡಲ್ಲೇ ಹಿಗ್ಗಾಮುಗ್ಗ ಹೊಡಿತಾರ. ವಿಡಿಯೋ ಇವತ್ತು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್. ನಾನು ಕೂಡ ಪ್ಲೇ ಮಾಡಿದ್ದೆ, ನೋಡಿರ್ತೀರ ಅಂತ ನೋಡಿ ಗೊತ್ತಾಗುತ್ತೆ. ಹಂಗಾಗಿ ಇದಕ್ಕೋಸ್ಕರ ನಾವೇನು ಹೇಳೋದು ಒಂದೇ ವಿಚಾರ ಏನಪ್ಪಾ ಅಂದ್ರೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಹಂಗಾಗಿ ಅಲ್ಲಿ ತಪ್ಪು ಆಗಿದೆ, ಒಪ್ಕೊಂತೀವಿ ನಿಜ. ಬಟ್ ಯಾರು ಒಬ್ರು ಮಾಡಿರೋ ತಪ್ಪಿಗೆ ಇವತ್ತು ಎಲ್ಲರಿಗೂ ಒದೆ ಬೀಳುತ್ತೆ. ಹಂಗಾಗಿ ಅದು ಏನೇ ಆಗಿರ್ಬೋದು, ಕಾನೂನಿದೆ, ಅದು ಕ್ರಮ ಕೈಗೊಳ್ಳಕ್ಕೆ. ಯಾವುದೇ ಕಾರಣಕ್ಕೂ ಪಬ್ಲಿಕ್ಸ್ ಕೈ ಮಾಡಬಾರ್ದು, ಪಬ್ಲಿಕ್ಸ್ ಕಾನೂನ ಕೈ ತಗೋಬಾರ್ದು.
ಬಟ್ ಅಲ್ಲಾಗಿದೆ ಘಟನೆ. ಕೆಲವೊಬ್ಬೊಬ್ರು ಆಕ್ರೋಶ ಹೊರ ಹಾಕಿದ್ರೆ ತಡ್ಕೊಳಕ್ಕಾಗಲ್ಲ. ತಮ್ಮದೇ ಆದ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಯಾರು ಕೂಡ ಅಷ್ಟೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೈ ಮಾಡಿದರೆ ಒಪ್ಕೊಳ್ಳೋಣ. ಬಟ್ ಅಲ್ಲಿ ತಪ್ಪಾಗಿರೋದು ಆ ವ್ಯಕ್ತಿಯಿಂದಲ್ಲ, ಆ ಗುಂಪಲ್ಲಿ ಹೋಗಿರ್ತಕ್ಕಂಥ ಬೇರೆ ಒಬ್ಬ ವ್ಯಕ್ತಿಯಿಂದವ. ಇಲ್ಲಿ ಎದ್ದ ಕಾರಣ ನಮಗೆ ಇಷ್ಟನೇ, ನಾವು ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಒಳ್ಳೆ ಫ್ರೆಂಡ್ಶಿಪ್ ಮಾಡಬೇಕು. ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಜನ ಬರ್ತಾರೆ, ಸಿಕ್ತಾರಲ್ಲ, ಯಾವುದೋ ಒಂದು ಕಂಪ್ನಿ ಸಿಕ್ತ ಅವನು ಫ್ರೆಂಡ್ಶಿಪ್ಪೆ, ಹೊರಗಡೆ ಎಲ್ಲರೂ ಸಿಕ್ತ ಅವನು ಫ್ರೆಂಡ್ಶಿಪ್ಪೆ, ಎಲ್ಲ ಒಂದು ಗುಂಪು ಮಾಡ್ಕೊಂಡ್ಬಿಡ್ತಾರೆ. ಅವನು ಎಲ್ಲಿಂದ ಬಂದಾನೆ, ಅವನ ಬ್ಯಾಕ್ ಗ್ರೌಂಡ್ ಏನು, ಅವನು ಏನು ಕೆಲಸ ಮಾಡ್ತಾ ಇದೆ ಇದಕ್ಕೆ ಮುಂಚೆ ಏನು ವಿಚಾರ ಮಾಡಲ್ಲ. ಸಿಕ್ತಾರೆಲ್ಲ ಫ್ರೆಂಡ್ಸ್ ಮಾಡ್ಕೊಂತಾರೆ, ಮನೆ ಕರ್ಕೊಂಬರ್ತಾರೆ, ಪಾರ್ಟಿ ಮಾಡ್ತಾರೆ, ಹೊರಗಡೆ ಎಲ್ಲೆಲ್ಲ ಸುತ್ಕೊಂಡು ಹೋಗ್ತಾರೆ, ಪಾರ್ಟಿ ಮಾಡ್ತಾರೆ. ಈ ಗುಂಪಲ್ಲಿ ಏನೋ ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡೋದಂದ್ರೆ ನಾಳೆ ದಿವಸ ಇಡೀ ಗುಂಪು ಕೂಡ ಒಂದು ಕೆಟ್ಟ ದೋಷಣೆ ಒತ್ಕೋಬೇಕಾಗತ್ತೆ. ಇಲ್ಲಿ ಆಗಿರ್ತಕ್ಕಂಥ ಘಟನೆ ಅಷ್ಟೇ ಕೆಂಪರಾಜು ವಿಚಾರದಲ್ಲಿ. 5 ಜನ ಗುಂಪಾಗಿ ಫ್ರೆಂಡ್ಸ್ ಪಾರ್ಟಿ ಮಾಡೋಕ್ಕಿಂತ ಹೋಗಿ ಒಬ್ಬ ಮಾಡಿರೋ ತಪ್ಪಿಗೆ 5 ಜನಕ್ಕೂ ಕೂಡ ವಧೆ ಬಿದ್ದಿದೆ, ಎಲ್ಲರೂ ಕೂಡ ಕೇಸ್ ಆಗಿದೆ. ಹಂಗಾಗಿ ಇವೆಲ್ಲ ಏನಕ್ಕಾಗುತ್ತೆ ಅಂದ್ರೆ ನಿಜವಲ್ಲ. ಏನೇ ಒಂದು ಪಾರ್ಟಿ ಫಂಕ್ಷನ್ ಮಾಡ್ತೀರಾ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಲಾಸ್ಟ್ ನ್ಯೂ ಇಯರ್ ಹಿಂದಿನ ದಿವಸನೂ ಕೂಡ ಹೇಳಿದ್ದೆ, ನೀವೇನೇ ಪಾರ್ಟಿ ಫಂಕ್ಷನ್ ಮಾಡ್ತೀರೋ ನಿಮ್ಮ ಫ್ಯಾಮಿಲಿ ಜೊತೆಲಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಹೋಗಿ ಪಾರ್ಟಿ ಫಂಕ್ಷನ್ ಅಂತ ಮಾಡ್ದ ನೋಡಿ, ತರ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಸುಮ್ಮನೆ ಪ್ರಾಬ್ಲಮ್ಮು. ಇವತ್ತಿಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಇವತ್ತು ಕೆಂಪಣ್ಣಂಗೆ ಎಷ್ಟು ರೆಸ್ಪೆಕ್ಟ್, ಎಷ್ಟು ವ್ಯಾಲ್ಯೂ ಇತ್ತು, ಇವತ್ತು ಅದು 1 ಸೆಕೆಂಡಲ್ಲಿ ಚೀತು ಅನ್ನೋ ತರ ಆಗೋಗ್ಬಿಟ್ಟಿದೆ ಇವತ್ತು ಕೆಂಪರಾಜ್ ಅವರಿಗೆ. ಅದಕ್ಕೋಸ್ಕರ ಹೇಳೋದು, ನೀವು 1,000 ಒಳ್ಳೆ ಕೆಲಸ ಮಾಡಿ, ಅದ್ಯಾವುದು ಬೆಳಕಿಗೆ ಬರಲ್ಲ, ಅದ್ಯಾವುದೋ ಒಂದು ಹೆಸರು ಬರಲ್ಲ, ಅದೇನೇ ಇರ್ಬೋದು, ಆದ್ರೆ ನೀವು ಒಂದೇ ಒಂದು ಸಾಸಿವೆ ಕಾಳಷ್ಟು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಇಡೀ ಪ್ರಪಂಚ ನಿಮ್ಮನ್ನ ಬೆಳ್ಳು ಮಾಡಿ ತೋರಿಸುತ್ತೆ. ಮತ್ತೆ ನೀವು ಒಳ್ಳೆಯವ್ರು ಉಣಿಸ್ಕೊಳ್ಳೋಕೆ ಭಾರಿ ಕಷ್ಟ. ಕೆಟ್ಟವ್ರು ಉಣಿಸ್ಕೊಳ್ಳೋದು 1 ಸೆಕೆಂಡ್ ಸಾಕು. ಅದೇ ನೀನು ಒಳ್ಳೆಯವ್ರು ಉಣಿಸ್ಕೊಳ್ಳೋಕೆ ವರ್ಷಾನ್ಗಟ್ಲೆ ಮಾಡಬೇಕು ನೀನು ಒಳ್ಳೊಳ್ಳೆ ಕೆಲಸಗಳು. ಆದ್ರೂ ಜನಗಳು ಒಳ್ಳೆಯವರು ಅಂತ ಅನ್ನಲ್ಲ. ಹಂಗಾಗಿ ಇಂಥ ಪ್ರಪಂಚದಲ್ಲಿ ನಾವು ಎಷ್ಟು ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡಿ. ನೀವೇನೇ ಮಾಡೋಕೆ ಮುಂಚೆ ಫಸ್ಟ್ ಯೋಚನೆ ಮಾಡಬೇಕು. ಪಾರ್ಟಿ ಮಾಡ್ತೀರಾ, ಫಂಕ್ಷನ್ ಮಾಡ್ತೀರಾ, ಏನೇ ಮಾಡ್ತೀರಾ, ನಿಮ್ಮ ಮನೇಲೇ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಲೇ ಮಾಡಿ. ಒಳ್ಳೇದ ಕೆಟ್ಟದ್ದು ಅಲ್ಲೇ ಆಗುತ್ತೆ, ಅಲ್ಲೇ ನಡೀಲಿ, ಪರವಾಗಿಲ್ಲ. 4 ಗೋಡೆ ಮಧ್ಯೆ ಇದ್ದಾಗ ಹೊರಗಡೆ ಹೋಗಲ್ಲ. ಅದು ನೀವೆಲ್ಲ ಒಂದು ಜಾಗದಲ್ಲಿ ಹೋಗಿ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಪಾರ್ಟಿ ಮಾಡ್ಕೊಂಡು ಯಾವುದೋ ಒಂದು ಬೇರೆ ಒಂದು ಹುಡುಗಿ ವಿಚಾರಕ್ಕೆ ತಂಟೆ ಕೈ ಹಾಕಿದ್ರೆ ಎಷ್ಟರ ಮಟ್ಟಿಗೆ ಸರಿ ಹೇಳಿದ್ದು? ಇದು ತಪ್ಪೇನೇ ಇದೆ, ನಾವು ಒಪ್ಕೊಂತಿದ್ದೀವಿ, ಇದು ತಪ್ಪಲ್ಲ ಅಂತ ಹೇಳಕ್ಕಲ್ಲ. ತಪ್ಪು ಮಾಡಿದರೆ, ತಪ್ಪು ಯಾರು ಮಾಡಿದರೆ ಆ ವ್ಯಕ್ತಿ ಶಿಕ್ಷೆ ಆಗಲಿ. ಹಂಗಂತ 5 ಜನಕ್ಕೂ ಶಿಕ್ಷೆ ಆಗೋದು ನ್ಯಾಯ ಅಲ್ಲ ಇದು. ಹಂಗಾಗಿ ಅಲ್ಲಿ ಆ ಗುಂಪಲ್ಲಿ ಆ ಒಬ್ಬ ವ್ಯಕ್ತಿ ಮಾಡಿದಾನೆ, ಆ ಒಬ್ಬ ವ್ಯಕ್ತಿಗೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಿ, ಪರವಾಗಿಲ್ಲ, ನಾವು ಒಪ್ಕೊಂತೀವಿ. ಅಂದ್ರೆ ಕೆಂಪರಾಜ್ಗೂ ಹೊಡೆದಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಗುಂಪಲ್ಲಿ ಅವರು ಇದ್ರು, ಹಂಗಾಗಿ ಅವ್ರಿಗೂ ಕೂಡ ಹೊಡೆದಿದ್ದಾರೆ, ಘಟನೆ ಆಗಿದೆ. ಆಮೇಲೆ ನಂತರ ಪೊಲೀಸವರೆಲ್ಲ ಬಂದು ಸೇವ್ ಮಾಡಿ ಅವ್ರನ್ನ ಮನೆ ಕೂಡ ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಕೆಂಪರಾಜು ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ನಾವು ಯಾರ ಪರ ವಿರೋಧವಾಗಿ ಮಾತಾಡ್ತಾ ಇಲ್ಲ, ಬಟ್ ರಿಯಲ್ ಫ್ಯಾಕ್ಟ್ ಆಗಿರೋದ್ರ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ನಾವು ಫ್ರೆಂಡ್ಶಿಪ್ ಅಷ್ಟೇ ನಾವು ಬೆಂಗಳೂರಲ್ಲಿ ಸಿಕ್ಕಿದ್ದರಿಗೆಲ್ಲ ಮಾಡಕ್ ಹೋಗಬೇಡಿ. ಇದೇ ಪ್ರಾಬ್ಲಮ್. ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಯಿತು, ಒಂದು ಮರ್ಡ್ರೆ ಇರ್ಬೋದು, ಒಂದು ಕೊಲೆ ಇರ್ಬೋದು, ಒಂದು ದರೋಡೆ ಆಗಿರ್ಬೋದು, ಏನೇ ಆದ್ರೂ ನಾಳೆ ದಿವಸ ಇಂಥ ಜೊತೆಲಿ ಇವ್ನು ಓಡಾಡ್ತಾ ಇದ್ನಪ್ಪ ಅಂತ ಒಂದು ಮಾತು ಬಂದೇ ಬರುತ್ತೆ. ಯಾರೋ ಒಬ್ಬ 10 ಜನದಲ್ಲಿ ಯಾರೋ ಒಬ್ಬ ಮಾಡಿದ್ರು ಇನ್ನಿರೋ 9 ಜನಕ್ಕೂ ಆ ಒಂದು ಧೋರಣೆ ಆರೋಪ ಬಂದೇ ಬರುತ್ತೆ. ಅವಾಗ ನಿಮ್ಮನ್ನು 9 ಜನನು ಅರೆಸ್ಟ್ ಮಾಡಿ ನಿಮ್ಮ ಮೇಲೂ ಕೂಡ ಕೇಸ್ ಆಗುತ್ತೆ. ನೀವು ಮಾಡಿಲ್ಲ ಆದ್ರೂ, ತಪ್ಪು ಮಾಡಿಲ್ಲ ಆದ್ರೂ ಕೂಡ ನಿಮ್ದು ಕೂಡ ಬರುತ್ತೆ ಅಲ್ಲಿ ಹೆಸರು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಬೇರೆ ಬೇರೆ ಯಾರ್ಯಾರು ಇರ್ತಾರೆ, ಇಲ್ಲಿಂದ ಬಂದಿರ್ತಾರೋ ಎಲ್ಲ ಯಾವುದೇ ಒಂದು ಫ್ರೆಂಡ್ಶಿಪ್ ಮಾಡಕ್ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಅವನು ಇಷ್ಟು ತಿಳ್ಕೊಳ್ಳಿ. ಸುಮಾರು ವರ್ಷದಿಂದ ನಿಮ್ಮ ಜೊತೆಲಿ ಇದ್ದಾರಾ, ಸುಮಾರು ವರ್ಷಗಳಿಂದ ನೀವೇ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಥರ ಇದ್ದಾಗ ಮಾತ್ರ ಕ್ಲೋಸ್ ಆಗಿರಿ, ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಯಾರೋ ನೆನ್ನೆ ಮೊನ್ನೆ ಬಂದಿರೋನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಅವ್ರ ಜೊತೆಲೆಲ್ಲ ಹೊರಗಡೆ ಹೋಗೋದು, ಪಾರ್ಟಿ ಫಂಕ್ಷನ್ ಕರ್ಕೊಂಡು ಹೋಗೋದು, ಯಾರೆಲ್ಲ ನಿಮ್ಮ ಮನೆಗಳಿಗೆ ಕರ್ಕೊಂಬರೋದು, ಈ ಥರ ಎಲ್ಲ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ನಾಳೆ ದಿವಸ ಇವೇನಾದ್ರು ಪ್ರಾಬ್ಲಮ್ ಆದ್ರೆ ನೀವೇ ಫೇಸ್ ಮಾಡಬೇಕಾಗತ್ತೆ. ಇವತ್ತು ಕೆಂಪರಾಜ್ ಅವರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗಿದೆ. ಅವ್ರ ಕಮೆಂಟ್ ಬಾಕ್ಸಲ್ಲಿ ಹೆಂಗೆ ಬೇಕಾ ಕಮೆಂಟ್ಸ್ ಹಾಕಿದ್ದಾರೆ, ನಾವು ಕೂಡ ನೋಡ್ತಾ ಇದ್ದೀವಿ. ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಅವ್ರಿಗೆ ಗೊತ್ತು, ಅಲ್ಲಿ ಏನಾಗಿದೆ ಅಂತ. ಬಟ್ ಇವತ್ತು ಅವ್ರು ಮಾಡಿರ್ತಕ್ಕಂಥ ಒಂದು ಘಟನೆಯಿಂದ ಇವತ್ತು ಇಡೀ ಬ್ಯಾಡ್ ನೇಮೇ ಬಂದೋಯ್ತು ಅವ್ರಿಗೆ. ಇಷ್ಟು ದಿವಸ ಎಷ್ಟವ್ರು ರೆಸ್ಪೆಕ್ಟ್ ಆಗಿ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇತ್ತು, ಮೆಸೇಜ್ ಬರ್ತಾ ಇತ್ತು. ಸಕ್ರನಾಡು ಕೆಂಪಂದ್ರೆ ಹಳ್ಳಿ ರೈತರ ಮಗ ಎಷ್ಟು ಕಷ್ಟ ಬಿದ್ದ ಮಾಡ್ತಾನೆ ಅಂತ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರು. ಈ ಒಂದು ವಿಡಿಯೋದಿಂದ ಇನ್ನು ಎಷ್ಟು ಜನ ಅವರು ಆಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಚಾನಲ್ಗೆ. ಇನ್ನು ನೆಕ್ಸ್ಟ್ ಅವ್ರ ಚಾನಲ್ಗಳು ವ್ಯೂಸ್ ಬರುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಈ ತರ ಇಷ್ಟು ಬೆಳೆದಿದ್ರು ಅವರು ಯೂಟ್ಯೂಬ್ ಇಂದನೇ ಆಗಿರ್ಬೋದು, ಒಂದು ಹಳ್ಳಿ ರೈತರ ಕೆಲಸ ಮಾಡ್ಕೊಂಡು. ಬಟ್ ಎಲ್ಲ ಒಂದ್ ಕಡೆ ಒಂದು ಸಣ್ಣ ಘಟನೆ ಆಗಿರೋದ್ರಿಂದವ ಇವತ್ತು ಅವರು ಹಿಸ್ಟ್ರಿಲೇ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಬಂದೋಗಿದೆ. ಅದಕ್ಕೆ ಯಾರೇ ಆದ್ರೂ ಅಷ್ಟೇ, ಒಂದು ನಾವು 1000 ಒಳ್ಳೆ ಕೆಲಸ ಮಾಡಲಿ, ಅವು ಬೆಳಕಿಗೂ ಬರಲ್ಲ, ಅವು ಯಾವ್ರನ್ನು ಜನ ಬೆಳ್ ಮಾಡಿ ತೋರ್ಸಲ್ಲ. ನೀವು ಮಾಡ್ತಕ್ಕಂಥ ಒಂದೇ ಒಂದು ಸಣ್ಣ ಘಟನೆ ಇಡೀ ನಿಮ್ಮ ಲೈಫ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೇನೆ ನಾವು ಪದೇ ಪದೇ, ಏನೇ ಮಾಡಬೇಕು ಅಂದ್ರೂ, ಏನೇ ಒಂದು ಡಿಸಿಷನ್ ತಗೋಬೇಕಂದ್ರೆ ಯೋಚನೆ ಮಾಡಿ. ಇಲ್ಲಾಂದ್ರೆ ಈ ತರ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಲೈಫ್ ಅನ್ನೋದು ತುಂಬಾ ಲಾಂಗ್ ಇದೆ, ಒಂದ್ ದಿವಸಕ್ಕೆ ಮುಗಿದೋಗ್ತಕ್ಕಂಥ ಜೀವನ ಅಲ್ಲ ಇದು. ಯಾಕೆ ನೀವೇ ಅಲ್ಲ, ನಾಳೆ ದಿವಸ ನೀವು ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಊರಲ್ಲಿ, ನಿಮ್ಮ ಫ್ರೆಂಡ್ಸ್ ಜೊತೆಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಈ ತರ ಘಟನೆ ಆದಾಗ ಖಂಡಿತ ಆಗಲ್ಲ. ಎಷ್ಟು ದಿವಸ ತಲೆ ಮಲ್ಸ್ಕೊಂಡು ಓಡಾಡಕ್ಕಾಗತ್ತೆ ಹೇಳಿ?
ಇವೆಲ್ಲ ಪ್ರಾಬ್ಲಮ್. ಅದಕ್ಕೆ ಇವೆಲ್ಲ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಬರಬಾರ್ದನ್ನ ಅದಕ್ಕೆ ಮುಂಚೆನೇ ಎಚ್ಚೆತ್ಕೊಳ್ಬೇಕು. ನಾವು ಏನೇ ಒಂದು ಘಟನೆ ಮಾಡಕ್ಕೆ ಮುಂಚೆನೇ ಒಂದು ಕೆಲಸನ ಯೋಚನೆ ಮಾಡಬೇಕು. ಇವತ್ತು ಅವ್ರಿಗೆ ಎಷ್ಟು ಮರ್ಯಾದೆ ಮೂರ್ಖಾಸ್ ಹರಾಜಾಗಿದೆ. ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಇವತ್ತು ಅವ್ರ ಮರ್ಯಾದೆ ಹೋಯ್ತು, ಪಬ್ಲಿಕ್ಸಲ್ಲಿ ಮರ್ಯಾದೆ ಹೊರಟೋಯ್ತು. ಯಾರು ರೆಸ್ಪೆಕ್ಟ್ ಕೊಡ್ತಾರೆ ನಾಳೆ ದಿವಸ? ಅವ್ರ ವಿಡಿಯೋಗಳಿಗೆ ಯಾರು ವ್ಯೂಸ್ ಬರುತ್ತೆ, ಯಾರು ನೋಡ್ತಾರೆ? ಅವ್ರ ಊರಲ್ಲಿ ಹೆಂಗೆ ಮರ್ಯಾದೆ ಕೊಡ್ತಾರೆ ಅವ್ರಿಗೆ? ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಹೋಗಿ ಈ ಥರ ಮಾಡ್ದಲ್ಲಪ್ಪ ಅಂತವ. ಯಾಕಂದ್ರೆ ಅವರು ಒಬ್ಬ ತಂದೆ ಸ್ಥಾನದಲ್ಲಿದ್ದಾರೆ, ಮಕ್ಕಳಿಗೆ ಆ ಏಜಲ್ಲಿ ಇರ್ತಕ್ಕಂಥ ಇದು. ಇವತ್ತು ಅವರೇ ಒಂದು ಮಕ್ಕಳು ಏಜಲ್ಲಿರೋ ಒಂದು ಹುಡುಗಿ ಮುಟ್ಟಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು? ಹಂಗಾಗಿ ಈ ಥರ ಎಲ್ಲ ಘಟನೆಗಳು ಬರ್ತವೆ. ನಾಳೆ ದಿನ ಅವ್ರ ಫ್ಯಾಮಿಲಿಗಳು ಅಷ್ಟೇ ತಿರುಗಿ ಬೀಳ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ತವೆ. ಇವತ್ತು ಎಷ್ಟೋ ಜನ, ಒಬ್ಬ ಮನುಷ್ಯನಿಗೆ ಎಲ್ಲರೂ ಒಳ್ಳೆಯವರೇ ಇರಲ್ಲ, ದುಶ್ಮನಿಗಳು ಇದ್ದೇ ಇರ್ತಾರೆ. ಇಂಥ ಘಟನೆಗಳಾದಾಗ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಈ ಥರದ ಘಟನೆಗಳ ನೀವು ಆಹ್ವಾನ ಮಾಡ್ಕೋಬೇಡಿ. ಈ ಥರ ಘಟನೆ ಆದಾಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ನಿಮ್ಮ ಬಗ್ಗೆ ಇನ್ನೂ ಮಾತಾಡೋರು ಜಾಸ್ತಿ ಆಗ್ತಾರೆ. ಇದೇನು ಅದಕ್ಕೋಸ್ಕರ ನೀವು ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡಿ ನಿಮ್ಮ ಕೈಯಲ್ಲಿ. ಕೆಟ್ಟದ್ದು ಮಾಡೋಕೆ ಹೋಗಬೇಡಿ. ಯಾವುದೋ ಒಂದು ಸಣ್ಣ ಘಟನೆ ನೀವು ಕೆಟ್ಟದ್ದು ಮಾಡೋರು ಅಂದರೆ ಅದನ್ನ ಹೈಲೈಟ್ ಮಾಡಿ ತೋರಿಸೋರು ಜನ ಜಾಸ್ತಿ ಇರ್ತಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೋಸ್ಕರ ಎಷ್ಟೋ ವಿಡಿಯೋಗಳು ಹೇಳ್ತಾ ಇರ್ತೀನಿ, ನಿಮ್ಮ ಕೈಲಾದರೆ ಒಳ್ಳೆ ಕೆಲಸ ಮಾಡಿ, ಆಗಿಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ. ಯಾರೇನು ಕೇಳಕ್ಕೆ ಹೋಗಲ್ಲ, ಹೆಲ್ಪ್ ಮಾಡಿ, ಸಹಾಯ ಮಾಡಿ ಇನ್ನೊಬ್ಬರಿಗೆ ಅಂತ. ನಿಮ್ಮನ್ನು ಕೆಟ್ಟದ್ದು ಮಾಡೋಕ್ಕೆ ಯಾರೂ ಹೋಗಬೇಡಿ. ಈ ಥರ ಆದಾಗ ನೋಡಿ, ನಿಮಗೆ ನಾಳೆ ದಿವಸ ನಿಮ್ಮ ಮರ್ಯಾದೆ ನಿಮಗೆ ನೀವೇ ಕಳ್ಕೊಂಡ್ರಿ. ಅದಕ್ಕೋಸ್ಕರನೇ ಹೇಳೋದು, ಏನೇ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಿ ಮಾತಾಡಿ. ಕುಡಿದು ಮತ್ತಲ್ಲಿ ಯಾರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಕುಡಿದು ಮತ್ತಲ್ಲಿ ಫ್ರೆಂಡ್ಸೇ ಹೊಡೆದಾಡಿ ಕೊಲೆ ಆಗಿದ್ದಾವೆ, ರೇಪ್ಗಳು ಮಾಡಿ ಈ ಜೈಲಿಗೆಲ್ಲ ಹೋಗಿರೋರು ಇದೆ. ಯಾಕೆಂದರೆ ಆ ಕುಡಿದು ಮತ್ತಲ್ಲಿ ಅವ್ರಿಗೆ ಏನು ಗೊತ್ತಿರೋದೇ ಇಲ್ಲ, ಅವ್ರು ಏನು ಮಾಡ್ತಾ ಇದೀವಿ ಅನ್ನೋದೇ ಅರಿವಿರಲ್ಲ ಅವರಿಗೆ. ಈ ಥರ ಘಟನೆಗಳು, ಅವ್ನು ಒಳ್ಳೆ ವ್ಯಕ್ತಿನೇ ಇರ್ಬೋದು, ಅವನು ನಾರ್ಮಲ್ ಆಗಿದ್ದಾಗ ಒಳ್ಳೆ ವ್ಯಕ್ತಿನೇ ಆಗಿರ್ಬೋದು, ಬಟ್ ಕುಡಿದು ಮತ್ತಲ್ಲಿ ಆ ಪರಮಾತ್ಮ ಒಳಗಿರ್ತಾನಲ್ಲ, ಅಂಥ ಟೈಮಲ್ಲಿ ಹಂಗೆ ಮಾಡಿಸ್ಬಿಡುತ್ತೆ ಅವ್ರ ಕೈಯಲ್ಲಿ. ಅದಕ್ಕೋಸ್ಕರ ಆದಷ್ಟು ಈ ಎಣ್ಣೆಗಳಿಂದೆಲ್ಲ ದೂರ ಇರಿ, ಡ್ರಿಂಕ್ಸ್ ಎಲ್ಲ ಬೇಡ. ಏನಕ್ಕೆ ಇವೆಲ್ಲ ಕುಡಿದು 5 ನಿಮಿಷ ಅಷ್ಟೇನೇ ಅದು ಕಿಕ್ ಹೊಡೆಯುತ್ತೆ. ಅಂಥ ಟೈಮಲ್ಲಿ ಈ ಥರ ಕೆಲಸ ಮಾಡಿದಾಗ ನಿಮ್ಮ ಲೈಫೇ ಬ್ಲ್ಯಾಕ್ ಮಾರ್ಕ್ ಆಗಿ ಹೋಗುತ್ತೆ. ಏನು ಸಿಕ್ಕಲ್ಲ ಇದರಿಂದ, ದುಡ್ಡು ವೇಸ್ಟು, ನೆಮ್ಮದಿ ವೇಸ್ಟು, ಮಾನ ಮರ್ಯಾದೆ ಹೋಗುತ್ತೆ. ಕುಡಿಯೋದ್ರಿಂದ ಏನು ಸಿಕ್ಕುತ್ತೆ ನಿಮ್ಗೆ? ಏನೂ ಇಲ್ಲ, ಎಲ್ಲ ಕಳ್ಕೊತೀರ. ಈಗ ಆ ವ್ಯಕ್ತಿದ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಅದ್ರ ಜೊತೆಗೆ ಹೋಯ್ತು ಅಂತ ಕೆಂಪಣ್ಣಂದು ಹೊರಟೋಯ್ತು ಮಾನ ಮರ್ಯಾದೆ. ಹಂಗಾಗಿ ಇವೆಲ್ಲ ಆಗಬಾರ್ದು ಅಂದರೆ ಆದಷ್ಟು ಈ ಡ್ರಿಂಕ್ಸು, ಪಾರ್ಟಿ, ಫಂಕ್ಷನ್, ಗುಟ್ಕಾ, ಸಿಗರೇಟ್ ಇವೆಲ್ಲ ಬೇಡ, ಬಿಟ್ಟು ಬೇಡ. ಅಲ್ಲಿ ಖರ್ಚು ಮಾಡೋ ದುಡ್ಡ ನಿಮ್ಮ ಫ್ಯಾಮಿಲಿ ಹೆಂಡತಿ ಮಕ್ಳಿಗೆ ಖರ್ಚು ಮಾಡಿ, ಅವರು ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರ. ಹೊಟ್ಟೆಗೆ ಏನು ಬೇಕೋ ಅದು ತಿನ್ನಿ ಚೆನ್ನಾಗಿ. ಕುಡಿದು ತಿಂದು ಹುಚ್ಚ ಹೋಯ್ದರೆ ಏನೂ ಬರಲ್ಲ, ಹೊರಟೋಯ್ತದು. ಅದೇ ಒಂದು ನಿಮ್ಗೆ ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಿಮ್ಮ ಹೆಂಡತಿ ಮಕ್ಳಿಗೆ ಒಳ್ಳೆ ಬಟ್ಟೆ ಕೊಡಿಸಿ, ಒಳ್ಳೆ ಊಟ ತಿನ್ನಿ. ನಿಮ್ಮ ಹೆಸರು ಹೇಳ್ತಾರಲ್ವ ಅವರು, ನಮ್ಮ ಗಂಡ ಹಿಂಗೆ ಚೆನ್ನಾಗಿ ನೋಡ್ಕೊಂಡ್ರು, ನಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಅದು ಬಿಟ್ಬಿಟ್ಟು ಯಾರೋ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಫಂಕ್ಷನ್ ಅಂತ ಮಾಡಿಕೊಂಡು ವೇಸ್ಟ್ ಅಲ್ವ ಇದು? ಮಾಡಿ, ಪಾರ್ಟಿ ಫಂಕ್ಷನ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ವರ್ಷಕ್ಕೊಂದ್ಸಲಿ ನ್ಯೂ ಇಯರ್ ಬರುತ್ತೆ, ಮಾಡಿ. ಅದು ನಿಮ್ಮ ಫ್ಯಾಮಿಲಿ ಜೊತೆಲೇ ಸೆಲೆಬ್ರೇಟ್ ಮಾಡಿ, ಮನೆಯಲ್ಲೇ ಕೂತ್ಕೊಂಡು. ಹೊರಗಡೆ ಎಲ್ಲ ಹೋಗಿ ಮಾಡ್ತಕ್ಕಂಥ ಏನು ನೆಸೆಸಿಟಿ ಇದೆ? ಅವನು ಯಾವನ ಏನೋ ಒಬ್ಬ ಮಾಡಿ ತಪ್ಪಿ ನೋಡಿ ಇವತ್ತು ನಿಮ್ಮ ಹೆಸರು ಕೂಡ ಹಾಳಾಗೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಹುಷಾರಾಗಿರಿ. ಇನ್ನು ಮುಂದೆ ಆದ್ರೂ ಈ ಥರ ಒಂದು ಪಾರ್ಟಿ ಫಂಕ್ಷನ್ಗಳಿಗೆ ಹೊರಗಡೆ ಫ್ರೆಂಡ್ಸ್ ಜೊತೆಲಿ ಹೋಗೋದು ಬಿಟ್ಟು ನಿಮ್ಮ ಮನೇಲೆ ನಿಮ್ಮ ಹೆಂಡತಿ ಮಕ್ಳ ಜೊತೆಲಿ ನೀವೇ ಖುಷಿಯಾಗಿ ಪಾರ್ಟಿ ಫಂಕ್ಷನ್ ಮಾಡ್ಕೊಳ್ಳಿ. ಒಳ್ಳೇದು ಕೆಟ್ಟದ್ದು ಮನೆದೇ ಆಗಬೇಕದು. ಹೊರಗಡೆ ಹೋಗಿ ಆದರೆ 4 ಜನ ನೋಡಿ ನಿಮ್ಮ ಮರ್ಯಾದೆ ಹೋಗುತ್ತೆ, ಚೀತು ಅಂತ ಉಗಿತಾರೆ. ಹಾಗಾಗಿ ಇವೆಲ್ಲ ಆಗಬಾರ್ದು ಅಂದರೆ ನಿಮ್ಮ ಮನೆಯಲ್ಲೇ ಇದ್ಕೊಂಡು ನೀವು ಒಳ್ಳೆ ಕೆಲಸಗಳು ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಒಂದು ರಿವ್ಯೂ ಮಾತಾಡಬೇಕಾಯ್ತು ಅಷ್ಟೇ. ಏನು ನಡೀತು ಘಟನೆ, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಕೆಂಪಣ್ಣನವರೇ ತಿಳಿಸ್ಬೇಕು ಯೂಟ್ಯೂಬಲ್ಲಿ. ಅಲ್ಲಿ ಏನಾಯ್ತು ಘಟನೆ, ಏನು ಪ್ರಾಬ್ಲಮ್ ಆಗಿದೆ ಅಂತವ. ಯಾಕಂದ್ರೆ ಅಲ್ಲಿ ಆಗಿರತಕ್ಕಂಥ ಸತ್ಯಾಂಶ ಅಂತ ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಯಾರು ಅಲ್ಲೋಗಿ ನೋಡಿಲ್ಲ. ಹಂಗಾಗಿ ಅವರೇ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ, ಅವರೇ ತಿಳಿಸ್ಕೊಟ್ರೆ ಮಾತ್ರ ಎಲ್ಲರಿಗೂ ಅರ್ಥ ಆಗಿ ಏನಾಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.